ಭಾರತವನ್ನು ಆಳಿದ ಬ್ರಿಟಿಷರ ಕತೆ. ಒಂದು ಸಣ್ಣ ಗ್ರಾಮದಿಂದ ಶುರು ಆಯಿತು ಅಂದರೆ ನಂಬ್ತೀರಾ? ಒಂದು ಸಹಿ, ಒಂದು ಅನುಮತಿ ಇಡೀ ಭಾರತದ ಆರ್ಥಿಕತೆ ಬದಲಿಸಿತು. ಇದು ಕಲ್ಕತ್ತಾ ಸ್ಥಾಪನೆ ಮತ್ತು ದಸ್ತಕಗಳ ವಿತರಣೆಯ ಕತೆ. ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಹಲೋ ಗೈಸ್, ಲರ್ನಿಫೈ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಬ್ರಿಟಿಷರು ತಮ್ಮ ವ್ಯಾಪಾರ ಮತ್ತು ಆಡಳಿತದ ಅಭಿವೃದ್ಧಿಗಾಗಿ ಭಾರತದಲ್ಲಿ ಅನೇಕ ಕೋಟೆಗಳನ್ನು ನಿರ್ಮಿಸ್ತಾರೆ. ಅದರಲ್ಲಿ ಒಂದು ಫೋರ್ಟ್ ವಿಲಿಯಂ ಕೋಟೆ. ಈ ಫೋರ್ಟ್ ವಿಲಿಯಂ ಕೋಟೆಯನ್ನು 1696ರಲ್ಲಿ ಹುಗ್ಲಿ ನದಿಯ ತೀರದಲ್ಲಿ ಸ್ಥಾಪನೆ ಮಾಡ್ತಾರೆ. ಇದು ಸುಹನತಿ, ಗೋವಿಂದಪುರ ಮತ್ತು ಕ್ಯಾಲಿಕಟ್ ಈ 3 ಗ್ರಾಮಗಳ ಸುತ್ತ ಈ ಕೋಟೆಯನ್ನು ಕಟ್ಟುತ್ತಾನೆ. ಇದೇ ಮುಂದೆ ಕಲ್ಕತ್ತಾ ನಗರವಾಗಿ ಬೆಳೆಯಿತು. ಬ್ರಿಟಿಷರ 3ನೇ ಪ್ರಾಂತ್ಯವಾಯಿತು ಮತ್ತು ಕಲ್ಕತ್ತಾದ ಪ್ರಮುಖ ಕೋಟೆಯಾಗಿ ಇದರ ಮೂಲಕ ಬ್ರಿಟಿಷರು ತಮ್ಮ ಶಕ್ತಿಯನ್ನು ಹೆಚ್ಚಿಸಿಕೊಂಡರು. ಸುಹನತಿ, ಗೋವಿಂದಪುರ ಮತ್ತು ಕ್ಯಾಲಿಕಟ್ ಈ 3 ಗ್ರಾಮಗಳ ಮೇಲಿನ ಹಕ್ಕುಗಳನ್ನು ಸ್ಥಳೀಯ ಜಮೀನುದಾರರಿಂದ 1698ರಲ್ಲಿ ಪಡೆದುಕೊಂಡರು. ಇದು ಬ್ರಿಟಿಷರು ಆಡಳಿತಕ್ಕೆ ಇಟ್ಟ ಮೊದಲ ಹೆಜ್ಜೆ. ಇದರಿಂದ ಕಲ್ಕತ್ತಾದ ಮೇಲೆ ಅಧಿಕೃತ ನಿಯಂತ್ರಣ ದೊರೆಯಿತು. ಯಾವುದೇ ಒಂದು ಪ್ರದೇಶವನ್ನು ನಾವು ವಶಪಡಿಸಿಕೊಳ್ಬೇಕು ಅಂದರೆ ಮೊದಲು ಅದರ ಮೇಲೆ ನಿಯಂತ್ರಣವನ್ನು ಸಾಧಿಸಬೇಕು. ಅದೇ ರೀತಿ ಬ್ರಿಟಿಷರು ವ್ಯಾಪಾರಕ್ಕಾಗಿ ಕಲ್ಕತ್ತಾವನ್ನು ವಶಪಡಿಸಿಕೊಳ್ಳೋಕ್ಕಿಂತ ಮುಂಚೆ ಕಲ್ಕತ್ತಾದ ಮೇಲೆ ನಿಧಾನವಾಗಿ ನಿಯಂತ್ರಣವನ್ನು ಸಾಧಿಸಿದರು. ಇದಾದ ನಂತರ ಕಲ್ಕತ್ತಾ ಬ್ರಿಟಿಷರ ಪ್ರಮುಖ ಕೇಂದ್ರವಾಯಿತು. 1772ರಲ್ಲಿ ಬ್ರಿಟಿಷರ ಭಾರತದ ರಾಜಧಾನಿಯಾಯಿತು. ರಾಜಧಾನಿಯಾದ ನಂತರ ಆಡಳಿತ, ವ್ಯಾಪಾರ ಮತ್ತು ಶಿಕ್ಷಣದ ಪ್ರಮುಖ ಕೇಂದ್ರವಾಗಿ ಇದು ಬೆಳೆಯಿತು. ಬ್ರಿಟಿಷರು ತಮ್ಮ ವ್ಯಾಪಾರ ಅಭಿವೃದ್ಧಿಗಾಗಿ ಫೋರ್ಟ್ ವಿಲಿಯಂ ಕೋಟೆಯನ್ನು ಕಟ್ಟಿಸ್ತಾರೆ. ಇದಾದ ಕೆಲವೇ ವರ್ಷಗಳಲ್ಲಿ ಅವರು ವ್ಯಾಪಾರಗಳಲ್ಲಿ ತುಂಬ ತೊಂದರೆಗಳನ್ನು ಅನುಭವಿಸ್ತಾರೆ. ಅದು ಯಾಕಂದರೆ ಸ್ಥಳೀಯ ಅಧಿಕಾರಿಗಳು ಹೆಚ್ಚು ತೆರಿಗೆ ಹಾಕುತ್ತಿದ್ದರು ಮತ್ತು ಅಲ್ಲಿನ ಸ್ಥಳೀಯ ಪ್ರಜೆಗಳು ಹೆಚ್ಚಿನ ಕಿರುಕುಳ ನೀಡ್ತಾಯಿದ್ರು. ಇದಕ್ಕೆ ಪ್ರಮುಖ ಕಾರಣ ಏನು ಗೊತ್ತಾ? ಜಹಾಂಗೀರ್ನ ನಿಧನ. ಜಹಾಂಗೀರ್ ಅವರ ನಿಧನಕ್ಕೂ ಮತ್ತು ಬ್ರಿಟಿಷರ ವ್ಯಾಪಾರದ ತೊಂದರೆಗೂ ಏನು ಕಾರಣ ಅಂತ ಅಂದ್ಕೊಂಡಿದ್ದೀರಾ? ಹೌದು, ಇದೇ ಜಹಾಂಗೀರ್ 1615ರಲ್ಲಿ ಥಾಮಸ್ ರೋ ಎಂಬ ಬ್ರಿಟಿಷ್ ಅಧಿಕಾರಿಗೆ ವ್ಯಾಪಾರದ ಅನುಮತಿಯನ್ನು ನೀಡಿರ್ತಾರೆ. ಈ ವ್ಯಾಪಾರದ ಅನುಮತಿ ನೀಡಿದ್ದರಿಂದ ಅಲ್ಲಿನ ಸ್ಥಳೀಯ ಅಧಿಕಾರಿಗಳು ಮತ್ತು ಪ್ರಜೆಗಳು ಬ್ರಿಟಿಷರ ವ್ಯಾಪಾರಕ್ಕೆ ಅನುಕೂಲ ಮಾಡಿಕೊಡ್ತಾ ಇರ್ತಾರೆ. ಆದರೆ 1707ರಲ್ಲಿ ಔರಂಗಜೇಬ್ ಸತ್ತ ನಂತರ ಮೊಘಲ್ ಆಡಳಿತ ಕುಸಿಯುತ್ತದೆ. ಇದರಿಂದ ಅಲ್ಲಿನ ಸ್ಥಳೀಯ ಅಧಿಕಾರಿಗಳು ಮತ್ತು ಸ್ಥಳೀಯ ಪ್ರಜೆಗಳು ಹೆಚ್ಚಿನ ತೆರಿಗೆ ಮತ್ತು ಹೆಚ್ಚಿನ ಕಿರುಕುಳ ನೀಡ್ತಾರೆ. ಇದರಿಂದ ಬೇಸತ್ತ ಬ್ರಿಟಿಷರು ಒಂದು ಆಯೋಗನ ರಚನೆ ಮಾಡೋಕ್ಕೆ ನಿರ್ಧಾರ ಮಾಡ್ತಾರೆ. ಆ ಆಯೋಗದ ನೇತೃತ್ವವನ್ನು ಜಾನ್ ಸರ್ಮನ್ ರವರು ವಹಿಸ್ತಾರೆ. ಜಾನ್ ಸರ್ಮನ್ ಆಯೋಗ 1715. 1707ರಲ್ಲಿ ಔರಂಗಜೇಬ್ ಸತ್ತ ನಂತರ ಮೊಘಲ್ ಆಡಳಿತ ಕುಸಿಯತೊಡಗಿತು. ಮದ್ರಾಸ್, ಬಾಂಬೆ ಮತ್ತು ಕಲ್ಕತ್ತಾ ಈ 3 ಪ್ರಾಂತ್ಯಗಳು ಸೇರಿ ಈ ಆಯೋಗನ ರಚನೆ ಮಾಡ್ತಾರೆ. ಈ ಆಯೋಗದ ನೇತೃತ್ವ ಜಾನ್ ಸರ್ಮನ್ ಅವರು ವಹಿಸಿಕೊಂಡಿರುತ್ತಾರೆ. ಬ್ರಿಟಿಷರ ಅದೃಷ್ಟವೋ ಅಥವಾ ನಮ್ಮ ದುರದೃಷ್ಟವೋ ಗೊತ್ತಿಲ್ಲ, ಆಗಿದ್ದಂತಹ ನವಾಬ ಫರೂಕ್ ಸಿಯಾರ್ ಮಾರಣಾಂತಿಕ ಕಾಯಿಲೆಯಿಂದ ಬಳಲ್ತಿರುತ್ತಾನೆ. ಈ ಆಯೋಗದಲ್ಲಿ ವೈದ್ಯ ಕೂಡ ಬಂದಿರ್ತಾನೆ. ಆ ವೈದ್ಯನ ಹೆಸರೇ ವಿಲಿಯಂ ಹ್ಯಾಮಿಲ್ಟನ್. ಈತ ಖ್ಯಾತ ಶಸ್ತ್ರಚಿಕಿತ್ಸಕ. ಈತ ಏನಕ್ಕೆ ಬಂದಿದ್ದ ಅಂದರೆ ಫರೂಕ್ ಸಿಯಾರ್ಗೆ ಇದ್ದಂತಹ ಮಾರಣಾಂತಿಕ ಕಾಯಿಲೆಯನ್ನು ಗುಣಪಡಿಸಿ ಅವರಿಂದ ವ್ಯಾಪಾರಕ್ಕಾಗಿ ಅನುಮತಿಯನ್ನು ಪಡೆಯಲು ಬಂದಿರ್ತಾರೆ. ಇದರಿಂದ ವಿಲಿಯಂ ಹ್ಯಾಮಿಲ್ಟನ್ ಫರೂಕ್ ಸಿಯಾರ್ನ ಕಾಯಿಲೆಯನ್ನು ಗುಣಪಡಿಸುತ್ತಾನೆ. ಇದರಿಂದ ತೃಪ್ತನಾದ ಫರೂಕ್ ಸಿಯಾರ್ ವ್ಯಾಪಾರ ರಿಯಾಯಿತಿಗಳನ್ನೊಳಗೊಂಡ ಒಂದು ಫರ್ಮ ಅಥವಾ ದಸ್ತಕ್ಗಳನ್ನು ಹೊರಡಿಸಿದ. ದಸ್ತಕ್ಗಳು ಎಂದರೆ ಏನು? ಸುಂಕ ಇಲ್ಲದೆ ಸರಕು ಸಾಗಾಟ ಮಾಡಲು ನೀಡಿದ ಅಧಿಕೃತ ಪಾಸ್. ದಸ್ತಕ್ಗಳ ನೀತಿಗಳು ಅಥವಾ ನಿಯಮಗಳು. ಈ ದಸ್ತಕ್ಗಳನ್ನು ಕಂಪನಿಯ ವ್ಯಾಪಾರಕ್ಕೆ ಮಾತ್ರ ಸೀಮಿತವಾಗಿ ಬಳಸಬೇಕು. ವಾರ್ಷಿಕ 3000 ರು ಕೊಡುವುದರ ಮೂಲಕ ಬಂಗಾಳದಲ್ಲಿ ಸುಂಕರಹಿತ ವ್ಯಾಪಾರ ಮಾಡುವುದು. ವಾರ್ಷಿಕ 10,000 ರು ಕೊಡುವುದರ ಮೂಲಕ ಸೂರತ್ನಲ್ಲಿ ವ್ಯಾಪಾರ ಮಾಡುವುದು. ಬ್ರಿಟಿಷರು ತಮ್ಮ ಸ್ವತ್ತನ್ನು ರಕ್ಷಿಸಿಕೊಳ್ಳಲು ಸೈನ್ಯವನ್ನು ಹೊಂದುವುದು. ಕಂಪನಿಯ ನೌಕರರು ದೇಶದ ಯಾವುದೇ ಭಾಗದಲ್ಲಿ ವಾಸಿಸಬಹುದು. ಕಂಪನಿಗೆ ಕೆಲವು ಪ್ರದೇಶಗಳಲ್ಲಿ ನಾಣ್ಯ ತಯಾರಿಸುವ ಹಕ್ಕು ದೊರೆಯಿತು. ದಸ್ತಕ್ಗಳನ್ನು ಓರ್ಮೆ ಎನ್ನುವ ಇತಿಹಾಸಕಾರ ಮ್ಯಾಗ್ನಾ ಕಾರ್ಟಾ ಎಂದು ಕರೆಯುತ್ತಾನೆ. ಫರೂಕ್ ಸಿಯಾರ್ ದಸ್ತಕ್ ಮೂಲಕ ಬ್ರಿಟಿಷರಿಗೆ ಸುಂಕವಿಲ್ಲದ ವ್ಯಾಪಾರ ಹಕ್ಕು ನೀಡಲಾಯಿತು. ಆದರೆ ಇದರ ದುರುಪಯೋಗದಿಂದ ಸಂಘರ್ಷಗಳು ಉಂಟಾದವು. ಇದು ಅಂತಿಮವಾಗಿ ಪ್ಲಾಸಿ ಯುದ್ಧಕ್ಕೆ ಕಾರಣವಾಯಿತು. ಈಗ ದಸ್ತಕ್ಗಳ ವಿತರಣೆಯಿಂದ ಆದಂತಹ ಪರಿಣಾಮಗಳನ್ನು ತಿಳ್ಕೊಳ್ಳೋಣ. ಇದರಿಂದ ಭಾರತೀಯ ವ್ಯಾಪಾರಿಗಳು ಸ್ಪರ್ಧೆಯಲ್ಲಿ ಹಿಂದುಳಿದರು. ಬ್ರಿಟಿಷರು ತಮ್ಮ ವ್ಯಾಪಾರಕ್ಕೆ ಯಾವುದೇ ಸುಂಕವನ್ನು ಕಟ್ತಾ ಇರಲಿಲ್ಲ.
ಆದರೆ ಭಾರತೀಯ ವ್ಯಾಪಾರಿಗಳು ತೆರಿಗೆಯನ್ನು ಕಟ್ತಾಯಿದ್ರು. ಇದರಿಂದ ಭಾರತೀಯ ವ್ಯಾಪಾರಿಗಳು ಸ್ಪರ್ಧೆಯಲ್ಲಿ ಹಿಂದುಳಿದರು. ಕಂಪನಿಯ ಜೊತೆಗೆ ಕೆಲ ಬ್ರಿಟಿಷರು ಹೆಚ್ಚು ಲಾಭ ಗಳಿಸಿದರು. ದಸ್ತಕ್ಗಳನ್ನು ಕಂಪನಿಯ ವ್ಯಾಪಾರಕ್ಕೆ ಮಾತ್ರ ಎಂದು ಹೇಳಿರ್ತಾರೆ, ಆದರೆ ಬ್ರಿಟಿಷ್ ಕೆಲವು ಅಧಿಕಾರಿಗಳು ಅವನ್ನು ತಮ್ಮ ಸ್ವಂತ ವ್ಯಾಪಾರಕ್ಕೂ ಕೂಡ ಬಳಸುತ್ತಾರೆ. ಕಂಪನಿಯು ರಾಜಕೀಯವಾಗಿ ಶಕ್ತಿಯಾಗಿ ಬೆಳೆಯಿತು. ಇದರ ದುರುಪಯೋಗದಿಂದ ನವಾಬ ಮತ್ತು ಬ್ರಿಟಿಷರ ನಡುವೆ ಸಂಘರ್ಷಗಳು ಉಂಟಾದವು. ದಸ್ತಕ್ಗಳ ವಿತರಣೆಯಿಂದ ಬ್ರಿಟಿಷರು ಕೋಟೆಗಳನ್ನು ಕಟ್ಟುವುದು ಮತ್ತು ಭೂಮಿಯನ್ನು ವಶಪಡಿಸಿಕೊಳ್ಳುವುದು ಇನ್ನು ಅನೇಕ ರೀತಿಯಲ್ಲಿ ನವಾಬರಿಗೆ ಮೋಸ ಮಾಡ್ತಾ ಇರ್ತಾರೆ. ಇದರಿಂದ ನವಾಬ ಮತ್ತು ಬ್ರಿಟಿಷರ ನಡುವೆ ಸಂಘರ್ಷಕ್ಕೆ ಕಾರಣವಾಗುತ್ತದೆ. ಬ್ರಿಟಿಷರ ಆಡಳಿತಕ್ಕೆ ನೆಲೆಯಾಯಿತು. ಭಾರತದ ಆರ್ಥಿಕ ವ್ಯವಸ್ಥೆಯನ್ನು ದುರ್ಬಲಗೊಳಿಸಿತು. ಈ ದಸ್ತಕ್ಗಳ ವಿತರಣೆಯಿಂದ ಭಾರತದ ಆರ್ಥಿಕ ವ್ಯವಸ್ಥೆಯು ದುರ್ಬಲಗೊಳ್ಳುತ್ತದೆ. ಒಂದು ರೀತಿಯಲ್ಲಿ ದಸ್ತಕ್ಗಳು ಆರಂಭದಲ್ಲಿ ವ್ಯಾಪಾರಿಗಳಾಗಿದ್ದಂತಹ ಬ್ರಿಟಿಷರನ್ನು ಆಡಳಿತಗಾರರನ್ನಾಗಿ ಮಾಡುವ ಮೊದಲ ಅಂತಲೂ ಹೇಳ್ಬೋದು. ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ. ಇತಿಹಾಸ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಲರ್ನಿಫೈ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.